ಹೇಳೋದಾಯ್ತು ಒಡಿ ಮತ್ತೆ ಇದೇನಿದು ಮುಂದಿನ ಏನು ಕೆಲಸ ಇಲ್ಲ ನೀವು ಲೈಟ್ ಗೀಟ್ ಏನು ಬರ್ತಾ ಇಲ್ಲ ಅದರಲ್ಲಿ ಅದೇನ್ ಕೊಡೋ ತೆಗ್ದಿದ್ಯೋ ಏನೋ ಕಾಣಲ್ಲ ಲೈಟ್ ಬರಲ್ಲ ಅಂದ್ರೆ ಈ ತರ ಫೋಟೋಗ್ರಾಫರ್ನಲ್ಲಿ ನೋಡಿಲ್ಲ ನನ್ನ ಫೋಟೋ ಚೆನ್ನಾಗಿ ಬಂದ್ರೆ ಸಾಕು ತೆಗಿ ಹಾ ಅದೇನ್ ಫೋಟೋಗ್ರಾಫರ್ ಏನು ನೀನ್ ತೆಗಿಯೋಷ್ಟು ಮಕ್ಕ ಬಂದ್ರೆ ನಿನ್ ಕಾಲು ಮುಗಿತಾನೆ ನೀನ್ ತೆಗಿತಾ ಇರು ಸ್ವಲ್ಪ ತಡಿ, ಇದು ನನ್ನ ಗಾಡಿ. ನೀನೇ ಆಮೇಲೆ ಕೊಡಿ ಬಿಗಿದ್ರ ನೀನ್ ಗಾಡಿ ಈ ಗಾಡಿ ನಿಮ್ದು ಅಂತ ಗೊತ್ತಿಲ್ರಿ. ಗಡಿ ಬಿಡಿಯಲ್ಲಿ ಅಕ್ಕವರು ಫೋಟೋ ತೆಗೀರಿ ಅಂದ್ರು. ತೆಗಿತಾ ಇದ್ದೆ. ಏನ್ ಓದ್ ಕೊಡ್ತಾಳ್ರಿ ಹೆಣ್ಣು. ಸ್ವಲ್ಪ ಗಾಡಿ ಎಲ್ಲ ಮುಗಿದಾಯ್ತು. ಬಂದಾಗ ಬಾಯಿಗೆ ಮಣ್ಣು ಹಾಕಕ್ಕೆ. ನೀನು ಫ್ರೆಂಡ್ಸ್ ಹೋಗ್ತಾ ಇದ್ಯಾ ಒಳಗಡೆ ಕುತ್ಕೊಂಡು ಈಗ ಬಂದೆ ಹುಡುಗಿ ಅಂತಿದ್ದಾನೆ ಏ ಅವನೇನ್ ಕೇಳ್ತೀಯಪ್ಪ ನೀನು ಹೊಡಿ ಹೊಡಿ ಬೇಕು ಹೊಡಿ ಓಕೆ ಓಕೆ ರೆಡಿ. ಹೊಡಿತಾನೆ ಸಂಗಿ. ನೀನ್ ಹೊಡಿಸ್ಕೊತಿ ಅಂತಂದಿದ್ರೆ ನಾನೇ ನೀನು ಕರ್ಕೊಂಡೋಗಿ ಹೊಡಿಸ್ಕೊಡ್ತಿದ್ನಲ್ಲೇ. ಅವ್ನು ಹೊಡಿಸ್ಕೊ ಇಂಟ್ರೆಸ್ಟ್ ಇಲ್ಲ ನೀನು ನಂಗೆ ಕೊಡಿ ಸರಿ ನಿಂತ್ಕೋ. ಒಂದು ಕಡೆ ನಿಲ್ಸು ನನ್ನ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ನಿಲ್ಸ್ತಾನೆ ಹಂಗೆ ಓಡಾಡ್ಸ್ತಿಲ್ಲ ಅನ್ಸೋದು ಬೇಕು ತರ ನೀನ್ ಇಷ್ಟೇ ಅಂದ್ಮೇಲೆ ನಾನು ಯಾಕೆ ಲೇಟ್ ಮಾಡ್ಲಿ. ಅವ್ನ ಕ್ಯಾಮ್ರಾ ಸರಿ ಇಲ್ಲ, ಅವನು ಡೂಪ್ಲಿಕೇಟು, ಅವ್ನ ಕ್ಯಾಮ್ರಾನೂ ಡೂಪ್ಲಿಕೇಟು. ಏನ್ ಮಾತಾಡ್ತೀರಾ ನೀವು? ಮೊದಲು ತೆಗೆದ ಫೋಟೋ ಹೇಗ್ ಬಂದಿದೆ ಅಂತ ನೋಡಿ ಸ್ವಲ್ಪ. ತೋರ್ಸು ಅವ್ವ ಇದು ನಮ್ಮ ನಾಗರಾಜಪ್ಪನ ಫೋಟೋ ಚೆನ್ನಾಗಿ ಹೌದು ಇವ್ರ ಫೋಟೋ ಎಲ್ಲಿ ತೆಗ್ದೆ ಇವ್ರು ಎಲ್ಲಿರ್ತಾರೆ? ಅದು ಹೆಂಗ್ ಮೂರೈತಿ ಅಂತ ಗೊತ್ತಾಗಬೇಕಾದ್ರ 3 ತಿಂಗಳು ಬೇಕು ನೋಡು. ಇವರು ಬೆಂಗಳೂರಿಗೆ ಬಂದಾಗ ತರಿಸಿದ್ರು. ಸೂಪರ್ 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 ಆಗಿದೆ ಇದೇ ಹಿಂಗಂದ್ರೆ ಇನ್ನ ಫೋಟೋ ಹೆಂಗಿರುತ್ತೆ ಇವ್ರ ಕಡ ತೊಳೆಯ ಮಿಷಿನ್ ಇಲ್ಲ, ಬ್ಯಾರ ಕಡೆ ಹೋಗಿ ತೊಳಸ್ಕೊಂಡು ಫೋಟೋನಾ ಫೋಟೋ ಇವಾಗಲೇ ತೋರಿಸ್ಕೊಡ್ತೀಯ ತಾನೆ ಫೋಟೋ ನೋಡ್ರಿ. ಸೂಪರ್ ಆಗಿ ಬಂದಿದೆ ಯಾವಾಗ ಕೊಡ್ತೀಯ ನನ್ನ ಫೋಟೋ ತೆಗೆದು ತೋರಿಸಿ ಇವಾಗ ನಾನು ತಗೊಂಡಿದ್ದೀನಿ. ಯಾವಾಗ 10 ನಿಮಿಷದಲ್ಲಿ ಕೊಡ್ತೀನಿ ಬಿಡಿ. ಮನೆ ನೋಡಿಲ್ಲ, ರಸ್ತೆ ಮೇಲೆ ಇರ್ತಾನ, ಬಾರಿ ಕಿಲಾಡಿ ಮನ್ಸ. ಅವ್ರ ಹತ್ರ ನೀನ್ ಏನ್ ಕೆಲಸ? ಇವರು ಎಲ್ಲಿರ್ತಾರೆ? ಅದೇ ಹೇಳ್ನಲ್ಲಪ್ಪ, ಮನೆ ನೋಡಿಲ್ಲ, ರಸ್ತೆ ಮೇಲೆ ಇರ್ತಾನ, ಅವನು ಬಾರಿ ಕಿಲಾಡಿ ಮನ್ಸ. ನಿನ್ ಹತ್ರ ಏನ್ ಕೆಲಸ ಮಾಡಕ್ಕ? ಇವರು ಫೋಟೋದ ಹಣ ಕೊಡಬೇಕಾಗಿತ್ತು. ಬೇರಾಗಿ ಆತ್ಮೀಯ ಗೆಳೆಯ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿಯ ಮಾಮ ಬಾ.
ಈ ನಮೂನೆ ಹುಚ್ಚನಾಯಿ ನಮ್ಗ ಬೆಂದ ಹತ್ತದಂಗ ಗೊತ್ತೈತಿ. ಹೆಂಗ್ ಬರ್ತಾನ ನೋಡಿ ಒಳಕಲ್ ಬಂದಾಗ, ಗಿರಿಗೇರಿ ದನದ ದಳ್ಳಾಳಿ ಬಂದಾಗ. ಯಾರೇ ಮುದುಕ ನಿಮ್ಮ ಮಾವನ? ಏ ಯಾಕೋತಮ್ಮ ಮಾವ ಗೀವ ಅಂತೀಯಲ್ಲ? ನಾ ಇನ್ನು ಯಾರಿಗೂ ಮಾವ ಆಗಿಲ್ಲ. ಕಂಡ್ಕಂಡವ್ರಿಗೆ ಮಾವ ಆಗೋ ಮನುಷ್ಯನಲ್ಲ ನಾನು, ತಿಳ್ಕೊ. ಸಂಗಿ ಒಪ್ಪುದ್ರ ಮಾವ ಆಗ್ಬೇಕು ಅನ್ಕೋತೀನಿ. ಏನ್ ವ್ಯಾಪಾರ ಮಾಡ್ತೀರಾ ನೀವು? ವಧುವರರ ಏಜೆಂಟು. ಗೊತ್ತಿಲ್ರಪ್ಪ, ಹೆಣ್ಣು ಗಂಡಿನ ದಳ್ಳಾಳಿ. ದಳ್ಳಾಳಿ ಅಲ್ಲಪ್ಪ, ಹೆಣ್ಣು ಗಂಡಿನ ಫೋಟೋನ ಹಿರಿಯರಿಗೆ ತೋರಿಸಿ ಒಪ್ಪಿಗೆ ಆಗಿ ವರದಕ್ಷಿಣೆಯಲ್ಲಿ ಹೆಚ್ಚು ಕಡಿಮೆ ಆದ್ರ ನಾವು ಸುಧಾರಿಸಿ ಬೀಗ್ತನ ಮಾಡಿಸ್ತೀವಿ. ನಮ್ಮ ಕಮಿಷನು ನಾವು ತಗೋತೀವಿ. ಅದಕ್ಕೆ ಏಜೆಂಟ್ ಅನ್ನೋದು, ತಿಳ್ಕೊ. ಅಯ್ಯೋ ಯಪ್ಪ, ಅಲ್ಲ ಯಾರ್ಯಾರ್ಯಾರಿಗೂ ಮದುವೆ ಮಾಡಿಸ್ತೀಯ. ನಾನ್ ನಿನ್ ಮಗಳು ಎದೆ ಉದ್ದಕ್ಕೆ ಕೊಡ್ತಿದ್ದೀನಿ. ನನಗೊಂದು ಮದುವೆ ಮಾಡಿಸ್ಬಾರ್ದ? ಮಾಡಿಸ್ಲಿಲ್ಲ ಅಂದ್ರೆ ಹೇಳು, ನಮ್ದು ನಾವು ನೋಡ್ಕೋತೇವೆ. ಅಯ್ಯೋ ನಿಮ್ಮ ಮೌನ, ನೀನ್ ಇಲ್ಲೇ ಇದೆಯೇನೋ? ಎಷ್ಟು ಹುಡುಕ್ಬೇಕವ ನಿನ್ನ? ಎಷ್ಟು ಹುಡುಕ್ಬೇಕು? ಇವತ್ತು ನಾಗರಾಜಪ್ಪನಿಗ ಹುಡುಗಿ ನೋಡಕ್ ಹೊರಟಿದೀವಿ. ಅದೇ ಮನ್ಯಾಗ 2 ಹುಡುಗ ಅದಾವು. ಇನ್ನು ನಿಮ್ಮ ಅಕ್ಕನ ಭಾಗ್ಯವನ್ನ ಅದೇ ಮನೆಗೆ ಕೊಡಬೇಕು. ಮನ್ಸಿಗೆ ಬರ್ದಿದ್ರ ಇನ್ನೊಬ್ಬ RTO ಸಾಹೇಬ ಇದ್ರಲ್ಲ, RTO ಸಾಹೇಬ, ಅವನಿಗೆ ಕೊಟ್ಟು ಮದುವೆ ಮಾಡ್ತೀನವ್ವ. ಆದ್ರೆ ನೀನು ಮನ ಮುಂದ ಕಾಲು ನಿಲ್ಲನ ಕಣವ್ವ. ಎಲ್ಲೋ ತಿರುಗಿದೆಯಲ್ಲವ ನೀನು. ಮದುವೆ ಮಾಡಿಸು, ಮನೇಲಿ ಕೂತ್ಕೋತೀನಿ. ಹೌದು, ಈ RTO ಅಂದ್ರೆ ಯಾರು? ಗೊತ್ತಿಲ್ಲವ ನಿಂಗೆ? ಮಾಲತಿ ಎರಡು ಚಕ್ರ ಗಾಡಿಗಳನ್ನ ಪರಿಶೀಲನೆ ಮಾಡೋರು ಅಂತ. ಅಂದ್ರ ಕೆಟ್ಟ ಗಾಡಿನ ರಿಪೇರಿ ಮಾಡೋರು. ಕೆಟ್ಟ ನಿಂತಿರೋ ಗಾಡಿನ ರಿಪೇರ್ ಮಾಡೋಣಾದ್ರೆ ಚೆನ್ನಾಗಿರೋ ಗಾಡಿನ ಓಡಿಸೋರು ಯಾರು? ಇಲ್ಲೇ ಇದೀನಲ್ಲ ಡ್ರೈವರ್. ಏ ಸಾಕು, ಸುಮ್ಮನೆ ನಿಂತ್ಕಯ್ಯಪ್ಪ. ರೀ ಸಾಹೇಬ್ರೆ, ನೀವ್ ಯಾರ್ರಿ? ನಿಮ್ಗೆ ಹುಡುಗಿ ಗಿಡ್ಗಿ ಏನಾರ ಬೇಕೇನ್ರಿ? ನಾನು ಬನ್ನಿ ನೋಡೋ ಬಂದ್ರಲ್ರಿ, ಆ ಫೋಟೋಗ್ರಾಫರ್ ಪಾಪಣ್ಣ. ಒಳ್ಳೇದಾಯ್ತ್ರಿ. ಇವತ್ತು ಒಬ್ರಿಗೆ ಮದುವೆ ಮಾಡ್ಬೇಕು. ಮನ್ಸಿಗೆ ಬಂದು ಮಾತು ಮುಗಿದ್ರೆ ಅಲ್ಲ ಫೋಟೋ ತೆಗಿಬೇಕು. ಬರ್ತೀರಾ? ಸಂಗವ್ವ, ಏ ಸಂಗೋ, ನಾನ್ ಬರೋವರೆಗೂ ಅಲ್ಲ ಶೇಂಗಾ ಪುಟ್ಟಿನ ಹೊರಗಿಟ್ಟಿಯವ್ವ ಅಲ್ವಾ? ನಾಯಿ ಕೊಡ್ಬಿಡ್ತವೆ ಶೇಂಗಾ ಪುಟ್ಟಿನ. ಜ್ವಾಕ ಮನೆ ಕಡೆ ನಾ ಬರ್ತೀನಿ. ಸರಿ ಬಡಿ ಹೋಗ್ಬಾ ನಾನು. ಅದು ಹೋಗ್ಬಂದ್ರ ಕಡ್ಲೆ ಪುಟ್ಟಿ ಜ್ವಾಕನ ಚೆನ್ನಾಗಿ ನೀನು. ಛೇ, 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 ಇಲ್ಲ. ಸರಿ ಇಲ್ಲ ಅಮ್ಮ? ಹೌದಾ? ಹಾ. ನಾವಿನ್ನು ದೂರನೇ ಇರ್ತೀವಿ. ನೋಡು, ನಾನು ಇಲ್ಲ ಅಂದ್ರೆ ನೀನು ಅವನ ಜೊತೆಲೇ ಹೋಗ್ತೀನಿ. ಏ ಇಲ್ಲಪ್ಪ, ಅಲ್ಲಿ ಸ್ವಲ್ಪ ಕೆಲಸ ಆಯ್ತು, ಹೋಗ್ಬಿಡ್ತೀನಿ. ಹೋಗು. ಜ್ವಾಕ ಬಂದೇ ನಡಿಯಪ್ಪ. ಏನು ಚಂದಾಗದ ನೋಡ್ರಿ. ಅವಾಗಿಸ್ತು ಯಾದಗಿರಿ ಮಂಗ್ರಂಗ. ಎನ್ನ? ಯಾಕ ಎನ್ನ? ಯಾಕ ಇನ್ಮೇಲೆ ಬೆಟ್ಟ ಹತ್ತು ಬೇಕಾದ ನನ್ನ ಹಿಂದಿಂದೆ ಬೀಳ್ಬೇಡ. ಯಾಕಂದ್ರೆ ನಮ್ಮ ಅಪ್ಪ ನನ್ನನ್ನ RTO ಆಫೀಸ್ ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ. ನೋಡ್ತಾ ಇರು, ಹೇ? ಅವನ ಜೊತೆ ಜೀಪಲ್ಲಿ ಚುರ್ರ ಅಂತ ಬಂದು ನಿನ್ನ ಮುಸುಡಿ ಸೊಟ್ಟಾಗ್ಬೇಕು. ಆ ತರ ದುಡ್ಡು ಎಸೆದು ಇಡ್ಲಿ ಪಾರ್ಸಲ್ ತಗೊಂಡು ಹೋಗ್ತೀನಿ. ನಮ್ ಗತಿ ಹೀಗೊಮ್ಮೆ ಚೇಂಜ್ ಆಯ್ತು ನೋಡಿ. RTO ಸಾಹೇಬ್ನ ಹೆಸರು ಹೇಳೋದಾದ್ರೆ ಇವ RTO ಸಾಹೇಬ್ಗೆ ಬರ್ತಾನಂತ. ಏನ್ಲಿ ನಿನ್ನ ನಾನು ಎಸಿ ಇಂಟೆಲಿಜೆನ್ಸಿ CEO ಸಾಹೇಬ ಇಲ್ಲೇ ಇದ್ದೀನಿ. ಇನ್ RTO ಎಲ್ಲಿಂದ ಬರ್ತಾನ? RTO ಬರೆಯೋದ್ರಾಗ ನಿನ್ನ ರೈಡ್ ಮಾಡಿ ಕಟ್ಟೆ ಪುಟ್ಟಿ ಸೀಜ್ ಮಾಡಿ ಸೀಲ್ ಆಗದೆ ಇದ್ರ ನನ್ನ ಹೆಸರು ಚಟ್ನಿ ಚೆನ್ನೇ ಅಲ್ಲ. ಏನದು ಒಟ್ಟು ಕೊಡ್ತಿದ್ಯಾ? ಹೇಳ್ದಲ್ಲ ಸೀಜ್ ಮಾಡ್ತೀನಿ ಅಂತ. ಏನ ಕಡ್ಲೆ ಪುಟ್ಟಿನ ತಗ ಮತ್ತೆ. ಈ ಹುಡುಗಿ ನಮ್ಗೆ ದಕ್ಬೋದು ಅಂತ ಅನ್ಕೋ
ಅನ್ಕೊಂಡಿದ್ದೆ. ಯಾಕೋ ಕೈ ಬಿಟ್ಟಂಗೆ ಆಯ್ತೈತಿ. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡೋಣ. ಈ ಗಾಡಿ ನಂಬರ್ ಆಗಿಲ್ಲ, ಪಬ್ಲಿಕ್ ರೋಡಲ್ಲಿ ಓಡಿಸುವಂಗಿಲ್ಲ. ಇಲ್ಲೇ ಎಲ್ಲರೂ ಹಳ್ಳಿ ಕಡೆ ಓಡಿಸ್ಕೊಂಡು ಪ್ರಯತ್ನ ಮಾಡೋಣ. ಇದುವರೆಗೂ ನನ್ನನ್ನು ಫೋಟೋಗ್ರಾಫರ್ ಪಾಪಣ್ಣ ಎಂದೇ ತಿಳಿದಿದ್ದಾರೆ ಈ ಊರ ಜನ. ನಾಗರಾಜ್, ಬ್ಯಾಂಕ್ ಮ್ಯಾನೇಜರ್ನು ಕೊಲೆ ಮಾಡಿ ಬರುವಾಗ ನಿನ್ನ ಫೋಟೋ ಅಡ್ರೆಸ್ ಸಮೇತ ಅಲ್ಲಿಯೇ ಬಿದ್ದಿತ್ತು. ಅದನ್ನು ಸರ್ಕಾರ ಪರಿಶೀಲಿಸಿ ನನಗೊಪ್ಪಿಸಿದ್ದಾರೆ. ನಿನ್ನಂಥ ಕೊಲೆಗಡಕ ಕೋಟ ನೋಟಿನ ಕದೀಮ ನಿನ್ನನ್ನು ಹಿಡಿದು ಸರ್ಕಾರಕ್ಕೆ ಒಪ್ಪಿಸದಿದ್ದರೆ ನನ್ನ ಹೆಸರು CID ಇನ್ಸ್ಪೆಕ್ಟರ್ ಪ್ರದೀಪನೇ ಅಲ್ಲ. ಅಲ್ಲಿವರೆಗೂ ಫೋಟೋಗ್ರಾಫರ್ ಪಾಪಣ್ಣನೆಂದೇ ಬದುಕುತ್ತೇನೆ.